ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ. ಯಾಕಂತಂದ್ರೆ ನಮ್ಮ ಜೊತೆಲಿರೋ ವ್ಯಕ್ತಿ ಕೂಡ ಬಹಳ ವಿಶೇಷ. ಅವ್ರ ಜೀವನದಲ್ಲಿ ಆಗ್ತಿರೋದು ಕೂಡ ವಿಶೇಷವೇ. ನಾನು ಜಾಸ್ತಿ ಬಿಲ್ಡಪ್ ಕೊಡ್ಲಿಕ್ಕೆ ಹೋಗಲ್ಲ, ನೇರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ ಭಾವನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಆಕ್ಚುಲಿ ನಾನ್ ಹೇಳ್ಬೇಕು, ಯಾಕೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಬಟ್ ಈಗ ಆಲ್ರೆಡಿ ವೀಕ್ಷಕರಿಗೆಲ್ಲ ಗೊತ್ತಿದೆ, ಭಾವನಾ ಅವರು ಕೆಲವೇ ತಿಂಗಳಲ್ಲಿ ತಾಯಿ ಆಗ್ತಿದ್ದಾರೆ ಅವಳಿ ಮಕ್ಕಳಿಗೆ. ಹಾಗಾಗಿ ರಿಪಬ್ಲಿಕ್ ಕನ್ನಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ನಿಮ್ಗೆ. ನೀವು ಕುತ್ಕೊಳ್ಳಿ, ನಾನು ಕೊಡ್ತೀನಿ. ಸೋ ಸ್ವೀಟ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ತುಂಬಾ ಜನ ಈಗ ಆಲ್ರೆಡಿ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರು, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಪ್ರಶ್ನೆ ಕೇಳಿ 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 ನಿಮ್ಗೆ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಪ್ರಶ್ನೆ ಕೇಳಿಲ್ಲ. ಸೊ ನಾನು ಪ್ರಶ್ನೆ ಕೇಳೋದ್ಕಿಂತ ಮುಂಚೆ ಹೌ ಆರ್ ಯು? ಹೇಗಿದ್ದೀರಿ? ಫೈನ್, ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಆರೋಗ್ಯವಾಗಿದ್ದೀವಿ, ನಾವು ಮೂರು ಜನನು. ಇಟ್ಸ್ ಅ ಗುಡ್ ಫೀಲಿಂಗ್. ಓಕೆ ಭಾವನಾ ಅವರೇ, ರೊಟೀನ್ ಪ್ರಶ್ನೆಗಳಿಗಿಂತ ನನಗೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳಲೇಬೇಕು ಅಂತಿತ್ತು. ನಿಮ್ಮ ಈ ಸಮಾಚಾರ ನನಗೆ ಗೊತ್ತಾದಾಗ, ತಾಯ್ತನ ಅನ್ನೋದು ಅಥವಾ ರೀಪ್ರೊಡಕ್ಷನ್ ಅನ್ನೋದು, ಮದರ್ಹುಡ್ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇಟ್ಸ್ ಅ ರೈಟ್, ಆಕೆಗಿರೋ ಹಕ್ಕು. ಆದ್ರೆ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಹೇಗಾಗ್ಬಿಟ್ಟಿದೆ, ಒಬ್ಬ ಪಾರ್ಟ್ನರ್ ಇಲ್ಲ ಅಂತಂದ್ರೆ ಅದು ಇಲ್ಲೀಗಲ್ ಅನ್ನೋ ರೀತಿಯಲ್ಲೇ ಮನಸ್ಥಿತಿ ಈಗಲೂ ಕೂಡ ಅನೇಕರಿಗೆ ಗೊತ್ತಿಲ್ಲ. ತಾಯಿ ಆಗ್ಬೇಕು ಅಂತ ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ರೆ ಪಾರ್ಟ್ನರ್ ಇಲ್ಲದೆ ಆಗಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಟ್ಸ್ ಲೀಗಲ್ ಆಲ್ಸೋ ಅಂತ. ಸೊ ಅದರಿಂದನೇ ಪ್ರಾರಂಭ ಮಾಡೋಣ ಮಾತು. ಖಂಡಿತವಾಗ್ಲೂ ಮಾಡಬಹುದು. ಅಂದ್ರೆ ಪಾರ್ಟ್ನರ್ ಇಲ್ದೇನೆ ಲೀಗಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಎಷ್ಟೋ ಸಮಯದಲ್ಲಿ ಪಾರ್ಟ್ನರ್ ಇದ್ರೂ ಸಹ ಅಲ್ಲಿ ವೈಫಲ್ಯ ಇದೆ. ಅವರಿಗೆ ದಾಂಪತ್ಯ ಜೀವನದಲ್ಲಿದ್ರೂ ಸಹ ಅವ್ರ ಮಗುವನ್ನ ಪಡ್ಕೊಳಕ್ ಆಗ್ತಿಲ್ಲ. ಆತರ ಎಲ್ಲಾ ಸಂಗತಿಗಳಿರ್ಬೇಕಾದ್ರೂ ದಿಸ್ ಬಿಕಮ್ಸ್ ನಮ್ಗೆ ಸೇವಿಂಗ್ ಹ್ಯಾಂಡ್ ಅಥವಾ ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳ್ಬಹುದು. ಅದಕ್ಕೊಂದು ತಂತ್ರಜ್ಞಾನ ಮತ್ತು ವಿಜ್ಞಾನಕ್ಕೆ, ಇವತ್ತಿನ ವಿಜ್ಞಾನಕ್ಕೆ ಮತ್ತು ನಮ್ಮಲ್ಲಿರುವಂತಹ ಇವಾಗ ಮೆಡಿಕಲ್ ಹ್ಯಾಸ್ ಗಾನ್ ರಿಯಲಿ ಹೈ. ಇಂಡಿಯಾ ನಾವೆಲ್ಲೂ ಹಿಂದುಳಿದಿಲ್ಲ, ಸ್ಪೆಷಲಿ ವೈದ್ಯಕೀಯ ಕ್ಷೇತ್ರದಲ್ಲಂತೂ ಹಿಂದುಳಿದಿಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಸಂಗಾತಿ ಅನ್ನೋದು, ಕಂಪ್ಯಾನಿಯನ್ ಅನ್ನೋದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಈಗಲೂ ಕೂಡ ನಾವೆಷ್ಟೇ ಮಾಡರ್ನೈಸ್ ಅಂದ್ರೂ ಕೂಡ, ಅಥವಾ ಹೇಗೆ ಹೇಳ್ತೀರಿ, ಕಂಪ್ಯಾನಿಯನ್ಶಿಪ್ ಇಸ್ ನಾಟ್ ಅನಿವಾರ್ಯ. ಯಾಕಂದ್ರೆ ಅದು ತುಂಬಾ ಮದ್ವೆ ಆಗಿದೀವಿ ಅಂದ್ರೂ ಇಟ್ಸ್ ನಾಟ್ ನೆಸೆಸರಿ ದಟ್ ಯು ಹ್ಯಾವ್ ಫೌಂಡ್ ಅ ಕಂಪ್ಯಾನಿಯನ್ ಅಂತ ಆಗಲ್ಲ. ಬಟ್ ಕಂಪ್ಯಾನಿಯನ್ಶಿಪ್ ಇಸ್, ಐ ಥಿಂಕ್ ಇಟ್ಸ್ ಬೈ ಚಾಯ್ಸ್. ಮದುವೆ ಕ್ಯಾನ್ ಬಿ ಅನಿವಾರ್ಯ. ಯಾಕಂದ್ರೆ ಅದು ನಮ್ಮ ಸಮಾಜದ ಚೌಕಟ್ಟಿನಲ್ಲಿ ಅದಕ್ಕೆ ಒಂದು ಹೆಚ್ಚಿನದಂತ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದೀವಿ. ಮತ್ತೆ ಅದಕ್ಕೊಂದು ಶಿಸ್ತನ್ನ, ಅದಕ್ಕೊಂದು ಪ್ಯಾರಾಮೀಟರ್ ಹಾಕಿದೀವಿ. ಈ ಚೌಕಟ್ಟಲ್ಲಿ ಇರ್ಬೇಕಾದ್ರೆ ಇಂತಿಂತ ನಿರ್ಬಂಧನೆಗಳಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಳಪಡಬೇಕು ಅಂತ ಹೇಳಿ ಅದು ಒಂದ್ ಸ್ವಲ್ಪ ಅನಿವಾರ್ಯ ಅಂತ ಅನ್ನಿಸಬಹುದು. ಸುಮಾರು ಹೆಣ್ಮಕ್ಳಿಗೆ ನೀವು ನಿಮ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಕೂಡ ಬರ್ಕೊಂಡಿದ್ರಿ, ಒಬ್ಬರಿಗೆ ನನ್ನ ಈ ಜರ್ನಿಯಿಂದ ಇನ್ಸ್ಪಿರೇಷನ್ ಸಿಗುತ್ತೆ, ಈ ಹೆಜ್ಜೆ ಅವರು ಇಡ್ಲಿಕ್ಕೆ ಮುಂದಾಗ್ತಾರೆ ಅಂದ್ರೆ ಅಷ್ಟೇ ಖುಷಿ ಅಂತ ಹೇಳಿ. ಅನೇಕರಿಗೆ ಗೊತ್ತೇ ಇಲ್ಲ ಹೆಂಗಿದು, ನಾವ್ ಹೆಂಗ್ ಅಪ್ರೋಚ್ ಮಾಡ್ಬೇಕು, ಸಾಧ್ಯನಾ, ಒಬ್ಬ ಹೆಣ್ಣು ಮಗಳಾಗಿ ಸಿಂಗಲ್ ಪೇರೆಂಟ್ ಆಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಗೊತ್ತೇ ಇಲ್ಲ. ಸೊ ನಿಮ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ಆತರ ನನ್ಗೂ ಗೊತ್ತಿರ್ಲಿಲ್ಲ. ಐ ಓನ್ಲಿ ನ್ಯೂ there is an option, ಈ ತರದ ಒಂದು ಪ್ರಕ್ರಿಯೆ ಇದೆ ಅನ್ನೋಂಥದ್ದು ಗೊತ್ತಿದೆ. ಆಮೇಲೆ ಈಗಾಗಲೇ ವಿ ಆರ್ ಆಲ್ರೆಡಿ ಟಾಕಿಂಗ್ ಅಬೌಟ್ ಫ್ರೀಸಿಂಗ್ ದ ಎಗ್ ಅನ್ನೋಂಥದ್ದು ಈಗ ನಾವಾಗ್ಲೇ ಅರ್ಲಿ 2000 ಇಂದ ನಾವು ಕೇಳ್ಪಟ್ಟಿದೀವಿ. ಅಂಡ್ ಸೆರೋಗಸಿ ವಾಸ್ ಟೂ ರ್ಯಾಂಪೆಂಟ್ ಆಗಿ ಬೇಗ ಹರಡಕ್ ಶುರು ಆಯ್ತು. ಸ್ಪೆಷಲಿ ನಾನು ಬಾಂಬೆಲ್ ಇದ್ದಿದ್ರಿಂದ ಪೂನಾ ವಾಸ್ ಅ ಮೇಜರ್ ಹಬ್ ಫಾರ್ ಸೆರೋಗಸಿ. ಹಂಗಾಗಿ ಅಲ್ಲಿ ತುಂಬಾ ನಮ್ಗೆ ಕೇಳಕ್ಕೆ ಸಾಕಷ್ಟು ವಿಚಾರಗಳು ಬರ್ತಾ ಇತ್ತು. ಬಟ್ IVF-ಗೆ ಆಗ ಒಂದ್ ಸ್ವಲ್ಪ ವರ್ಷಗಳ ಹಿಂದೆ ಕಂಪಲ್ಸರಿ ಮ್ಯಾರಿಟಲ್ ಸ್ಟೇಟಸ್ ಇರಬೇಕು ಅನ್ನೋಂಥದ್ದನ್ನ ನನಗೆ ಕಾನೂನಲ್ಲಿ ಹಾಗಿತ್ತೋ ಅಥವಾ ಡಾಕ್ಟರ್ ಹಾಗೆ ಹೇಳಿದೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಒಂದ್ 4 ವರ್ಷದ ಹಿಂದೆನೆ ನಾನು ಆಗ್ಲೇ ನನ್ನ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಕಂತ ಹೋದಾಗ, ಫೋನ್ ಮಾಡಿದಾಗ ಅವ್ರು ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಿದ್ದೇನೆ, ಮದುವೆ ಆಗಿದೆಯಾ ಅಂತ ಕೇಳ್ತಾ ಇದ್ರು. ಏಜ್ ಕೇಳ್ತಾರೆ ಮೊದಲಿಗೆ. ಆಮೇಲೆ ವೆನ್ ಯು ಆಲ್ರೆಡಿ ಟೆಲ್ ದೆಮ್ ಐ ಆಮ್ ಆಲ್ರೆಡಿ ಲೇಟ್ 30s ಅಥವಾ ಅಂತೆಲ್ಲ ಹೇಳಿದ್ರೆ ದೆನ್ ದ ಇಮಿಡಿಯೇಟ್ ಕ್ವೆಶ್ಚನ್, ಮತ್ತೆ ನೆಕ್ಸ್ಟ್ ಅದ್ರ ಮುಂದಿನ ಪ್ರಶ್ನೆನೇ ಏನಿರುತ್ತೆ ಅಂದ್ರೆ ಮದುವೆ ಆಗಿದೆಯಾ ಅಂತ. ಇಲ್ಲ ನನ್ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಇಟ್ಟೇ ಬಿಟ್ರು, ಫೋನ್ ಇಟ್ಬಿಟ್ರು. ಅಂದ್ರೆ ಅವಾಗ ಅದು ಓಪನ್ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಕಾನೂನಲ್ಲಿ. ಹಾಗಾಗಿ ದೇ ವರ್ ಆಲ್ಸೋ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ಮೇ ಬಿ ಅವ್ರಿಗೆ ಅಷ್ಟೊಂದು ಸ್ಟ್ರಿಂಜೆಂಟ್ ಇದು ಫಾರ್ಮಲಿ ದೇ ಅಂಡರ್ಗೋ, ಪ್ರತಿಯೊಬ್ರು ಡಾಕ್ಟರ್ನು ದೇ ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್. ಅಂಡ್ ನಮ್ಮ ಕಾನೂನಲ್ಲಿ ಏನೇನ್ ಬರುತ್ತೆ, ಅವ್ರಿಗೆ ಏನೇನು ಒಳಪಡುತ್ತೆ, ದೇ ಹ್ಯಾವ್ ಟು ಅಂಡರ್ಗೋ ಐ ಥಿಂಕ್. ಹಾಗಾಗಿ ಆಮೇಲೆ ಇನ್ನೊಂದು ನಂಗೆ ಏನಾಯ್ತಂದ್ರೆ, ಹೋಗಿ ಒಂದಿಬ್ರನ್ನ ಕನ್ಸಲ್ಟ್ ಮಾಡಿದಾಗ್ಲೂ
ಕೆಲವರು IVF ಮಾಡೋಣ, ಇಟ್ಸ್ ಆಲ್ರೆಡಿ ವೆರಿ ಲೇಟ್, ಯು ಹ್ಯಾವ್ ಟು ಹರಿ ಅಪ್ ಅಂತ ಹೇಳಿ. ಅಂದ್ರೆ ಮಾನಸಿಕವಾದಂತಹ ಸಿದ್ಧತೆಗಳನ್ನ ನಮ್ಗೆ ಕೊಡೋದ್ರಲ್ಲಿ ಅವ್ರು ಸ್ವಲ್ಪ ವಿಫಲರಾದ್ರು ಅಂತ ನಾನು ಹೇಳ್ಬಹುದು. ಅಂದ್ರೆ ದೇ ಡಿಡ್ ನಾಟ್ ಸಜೆಸ್ಟ್ ಮೀ ಎನಿಥಿಂಗ್, ಏನ್ ಮಾಡಬಹುದು ಈಗೇನ್ ಮಾಡಬಹುದು, ವಾಟ್ ಕ್ಯಾನ್ ಬಿ ದ ನೆಕ್ಸ್ಟ್ ಸ್ಟೆಪ್. ಒಂದ್ ಸ್ವಲ್ಪ ಹೇಳಿ ಒಂಚೂರು ತಿಳುವಳಿಕೆ ಕೊಟ್ಟಿದ್ದೀರಾ, ಪ್ರಾಬಬ್ಲಿ ಇಟ್ ಕುಡ್ ಹ್ಯಾವ್ ಬಿನ್ ಮಚ್ ಅರ್ಲಿಯರ್, 4 ವರ್ಷದ ಮುಂಚೆ ಆಗ್ತಿತ್ತು ಅಂತ ಕಾಣಿಸುತ್ತೆ. ಅದು ಏನಾಗಿತ್ತು ಅಂದ್ರೆ ಹೆಂಗಂದ್ರೂ ಲಾಕ್ಡೌನ್ ಇತ್ತು, ಆಮೇಲೆ ನಮ್ಗೆ ಗೊತ್ತಿಲ್ಲ, ಕೆಲ್ಸನೂ ಇಲ್ಲ, ಯು ಡೋಂಟ್ ನೋ ಫಾರ್ ಹೌ ಲಾಂಗ್. ಸೊ ಮೈಂಡ್ ವಾಸ್ ಆಲ್ಸೋ ಪ್ರಿಪೇರ್ಡ್, ಫಿಸಿಕಲಿ ವಿ ಆರ್ ನಾಟ್ ಡೂಯಿಂಗ್ ಮಚ್. ಎಲ್ಲದಕ್ಕೂ ನನಗೆ ಅಲ್ಲಿ ಅವಕಾಶ ಇತ್ತು ಅಂತ ಐ ಥಾಟ್ ದಟ್ ಇಸ್ ಅ ರೈಟ್ ಟೈಮ್ ಅಂತ ಐ ಹ್ಯಾಡ್ ಅಪ್ರೋಚ್. ಬಟ್ ಆಗ ನಂಗೆ ಯಾರು ಸರಿಯಾಗಿ ಸಜೆಸ್ಟ್ ಮಾಡಲಿಲ್ಲ, ಸಲಹೆ ಕೊಡ್ಲಿಲ್ಲ. ಅಂಡ್ ಮೋರೋವರ್ ದೇ ಡಿಡ್ ನಾಟ್ ಗಿವ್ ಮಿ ಟೈಮ್. ಐ ಥಿಂಕ್ ಯಾರೇ ಹೋದ್ರು, ಒಂದು ಪೇಷಂಟ್ ಆಗಿ ನಾವು ಹೋಗ್ತೀವಂದ್ರೆ ಡಾಕ್ಟರ್ ಹತ್ರ, ಮೊಟ್ಟ ಮೊದಲಿಗೆ ನಮ್ಗೆ ಬೇಕಾಗೋದು ಅವರಲ್ಲಿ ನಮ್ಗೆ ಭರವಸೆ ಬರ್ಬೇಕಂತ ಹೇಳಿದ್ರೆ ದೇ ಹ್ಯಾವ್ ಟು ಗಿವ್ ಅಸ್ ಸಮ್ ಟೈಮ್. ಯಾಕಂದ್ರೆ ಅವರೇ ನನಗೆ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ದೇ ಬಿಕಮ್ ಎವ್ರಿಥಿಂಗ್ ಫಾರ್ ಯು. ಆ ಡಾಕ್ಟರ್ ಇಸ್ ನಾಟ್ ಜಸ್ಟ್ ಅ ಡಾಕ್ಟರ್. ಆಪತ್ ಬಾಂಧವಗಿಂತ ಬಾಂಧವ್ಯನೇ ಬೆಳ್ಕೊಂಡ್ ಬಿಡತ್ತೆ. ಯು ವಿಲ್ ನೆವರ್ ಫರ್ಗೆಟ್. ನೀವ್ ಹೇಳಿದ್ರಲ್ಲ ನಿಮ್ ಗೈನಿಕ್ ಯಾರು ಅಂತ ಹೇಳಿದ್ರೆ ಅದು ಲೈಫ್ ಟೈಮ್. ನಿಮ್ ಮಗ ದೊಡ್ಡವನಾದ್ರೂ ಸಹ ಅವ್ರ ಹೆಸರು ಅದಕ್ಕೆ ಅಟ್ಯಾಚ್ ಇರುತ್ತೆ ಮಗು ಜೊತೆ ಇಲ್ಲಿ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಜಸ್ಟ್ ಪ್ರೊಫೆಷನ್ ಅಥವಾ ನಮ್ಮ ಪ್ರೊಫೆಷನ್ ಒಂದು ಪ್ರೊಫೆಷನಲಿ ಒಂದು ಇದಿರಲ್ಲ ಅಲ್ಲಿ. ಇಟ್ ಗ್ರೋಸ್ ಬಿಯಾಂಡ್. ಅಲ್ಲಿ ನಾನು ಅಪ್ಪನ್ನು ನೋಡ್ಬೇಕಾಗತ್ತೆ, ಅಮ್ಮನ್ನೂ ಅಲ್ಲಿ ನೋಡ್ಬೇಕಾಗತ್ತೆ. ಒಬ್ಬ ವೈದ್ಯರಲ್ಲಿ ತಂದೆ ತಾಯಿ ಆಗಿ, ಅಣ್ಣ ತಂಗಿ ಆಗಿ ಎಲ್ಲರನ್ನೂ ನಾನು ಅಲ್ಲಿ ನೋಡ್ಬೇಕಾಗತ್ತೆ. ಬಿಕಾಸ್ ಆಸ್ ಅ ಪೇಷಂಟ್ ವಿ ಗೋ ವಿತ್ ಸೋ ಮೆನಿ ಥಿಂಗ್ಸ್. ಹೌದು. ಆಮೇಲೆ ಎಷ್ಟು ಅನ್ಫಾರ್ಚುನೇಟ್ ಅಂದ್ರೆ ನಮ್ ದೇಹದೊಳಗೆ ನಮ್ಗೆ ಏನಾಗ್ತದೆ ಅಂತ ನಮ್ಗೆ ಗೊತ್ತಿರಲ್ಲ, ಯಾರೋ ನೋಡಿ ಹೇಳ್ಬೇಕಲ್ವಾ. ಅಂಡ್ ಈ ತರದೆಲ್ಲ ಇರೋದ್ರಿಂದ ಇಟ್ ಟುಕ್ ಮಿ ಸಮ್ ಟೈಮ್. ಐ ವೇಸ್ಟೆಡ್ ಅರೌಂಡ್ 4 years ಅಂತ ಹೇಳ್ಬಹುದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ. ಯಾಕಂತಂದ್ರೆ ನಮ್ಮ ಜೊತೆಲಿರೋ ವ್ಯಕ್ತಿ ಕೂಡ ಬಹಳ ವಿಶೇಷ, ಅವ್ರ ಜೀವನದಲ್ಲಿ ಆಗ್ತಿರೋದು ಕೂಡ ವಿಶೇಷವೇ. ನಾನು ಜಾಸ್ತಿ ಬಿಲ್ಡಪ್ ಕೊಡ್ಲಿಕ್ಕೆ ಹೋಗಲ್ಲ, ನೇರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ ಭಾವನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರಾಚುಲೇಷನ್ಸ್, ಥ್ಯಾಂಕ್ಸ್ ಆಕ್ಚುಲಿ ನಾನ್ ಹೇಳ್ಬೇಕು, ಯಾಕೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಬಟ್ ಈಗ ಆಲ್ರೆಡಿ ವೀಕ್ಷಕರಿಗೆಲ್ಲ ಗೊತ್ತಿದೆ, ಭಾವನಾ ಅವರು ಕೆಲವೇ ತಿಂಗಳಲ್ಲಿ ತಾಯಿ ಆಗ್ತಿದ್ದಾರೆ ಅವಳಿ ಮಕ್ಕಳಿಗೆ. ಹಾಗಾಗಿ ರಿಪಬ್ಲಿಕ್ ಕನ್ನಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ನಿಮ್ಗೆ. ನೀವು ಕುತ್ಕೊಳ್ಳಿ, ನಾನು ಕೊಡ್ತೀನಿ. ಸೋ ಸ್ವೀಟ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್, ದಟ್ಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ತುಂಬಾ ಜನ ಈಗ ಆಲ್ರೆಡಿ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರು, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಪ್ರಶ್ನೆ ಕೇಳಿ 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 ನಿಮ್ಗೆ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಪ್ರಶ್ನೆ ಕೇಳಿಲ್ಲ. ಸೊ ನಾನು ಪ್ರಶ್ನೆ ಕೇಳೋದ್ಕಿಂತ ಮುಂಚೆ ಹೌ ಆರ್ ಯು? ಫೈನ್, ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಆರೋಗ್ಯವಾಗಿದ್ದೀವಿ, ನಾವು 3 ಜನನು. ಇಟ್ಸ್ ಅ ಗುಡ್ ಫೀಲಿಂಗ್. ಓಕೆ ಭಾವನಾ ಅವರೇ, ರೊಟೀನ್ ಪ್ರಶ್ನೆಗಳಿಗಿಂತ ನನಗೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳಲೇಬೇಕು ಅಂತಿತ್ತು. ನಿಮ್ಮ ಈ ಸಮಾಚಾರ ನನಗೆ ಗೊತ್ತಾದಾಗ, ತಾಯ್ತನ ಅನ್ನೋದು ಅಥವಾ ರೀಪ್ರೊಡಕ್ಷನ್ ಅನ್ನೋದು, ಮದರ್ಹುಡ್ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇಟ್ಸ್ ಅ ರೈಟ್, ಆಕೆಗಿರೋ ಹಕ್ಕು. ಆದ್ರೆ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಹೇಗಾಗ್ಬಿಟ್ಟಿದೆ, ಒಬ್ಬ ಪಾರ್ಟ್ನರ್ ಇಲ್ಲ ಅಂತಂದ್ರೆ ಅದು ಇಲ್ಲೀಗಲ್ ಅನ್ನೋ ರೀತಿಯಲ್ಲೇ ಮನಸ್ಥಿತಿ ಈಗಲೂ ಕೂಡ ಅನೇಕರಿಗೆ ಗೊತ್ತಿಲ್ಲ. ತಾಯಿ ಆಗ್ಬೇಕು ಅಂತ ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ರೆ ಪಾರ್ಟ್ನರ್ ಇಲ್ಲದೆ ಆಗಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಟ್ಸ್ ಲೀಗಲ್ ಆಲ್ಸೋ ಅಂತ. ಸೊ ಅದರಿಂದನೇ ಪ್ರಾರಂಭ ಮಾಡೋಣ ಮಾತು. ಖಂಡಿತವಾಗ್ಲೂ ಮಾಡಬಹುದು. ಅಂದ್ರೆ ಪಾರ್ಟ್ನರ್ ಇಲ್ದೇನೆ ಲೀಗಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಎಷ್ಟೋ ಸಮಯದಲ್ಲಿ ಪಾರ್ಟ್ನರ್ ಇದ್ರೂ ಸಹ ಅಲ್ಲಿ ವೈಫಲ್ಯ ಇದೆ. ಅವರಿಗೆ ದಾಂಪತ್ಯ ಜೀವನದಲ್ಲಿದ್ರೂ ಸಹ ಅವ್ರ ಮಗುವನ್ನ ಪಡ್ಕೊಳಕ್ ಆಗ್ತಿಲ್ಲ. ಆತರ ಎಲ್ಲಾ ಸಂಗತಿಗಳಿರ್ಬೇಕಾದ್ರೂ ದಿಸ್ ಬಿಕಮ್ಸ್ ನಮ್ಗೆ ಸೇವಿಂಗ್ ಹ್ಯಾಂಡ್ ಅಥವಾ ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳ್ಬಹುದು. ಅದಕ್ಕೊಂದು ತಂತ್ರಜ್ಞಾನ ಮತ್ತು ವಿಜ್ಞಾನಕ್ಕೆ, ಇವತ್ತಿನ ವಿಜ್ಞಾನಕ್ಕೆ ಮತ್ತು ನಮ್ಮಲ್ಲಿರುವಂತಹ ಇವಾಗ ಮೆಡಿಕಲ್ ಹ್ಯಾಸ್ ಗಾನ್ ರಿಯಲಿ ಹೈ. ಇಂಡಿಯಾ ನಾವೆಲ್ಲೂ ಹಿಂದುಳಿದಿಲ್ಲ, ಎಸ್ಪೆಷಲಿ ವೈದ್ಯಕೀಯ ಕ್ಷೇತ್ರದಲ್ಲಂತೂ ಹಿಂದುಳಿದಿಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು.